ಡಿ.ಕೆ. ಶಿವಕುಮಾರ್ ಅವರು ಇವತ್ತು CM ಆಗ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ನಿಮಗೆ ಆ ವಿಚಾರ ಕೇಳಿ ಖುಷಿ ಪಡ್ತಾ ಇದ್ದೀರಾ ಅಂತ? ನಾವು ಫಸ್ಟು ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತವನ್ನು ಈ ತಾಲೂಕಿನ ಪರವಾಗಿ ಸ್ವಾಗತಿಸ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಪ್ರತಿಭಾವಂತ ಬಡವರ ಬಂಧು, ದೀನದಲಿತರ ಬಂಧು, ಯುವ ನೇತಾರರು, ರಾಷ್ಟ್ರ ಕಂಡಂಥ ಅತ್ಯುತ್ತಮವಾದಂಥ ಒಬ್ಬ ನಾಯಕ. ನಮಗೆ ಶಿವಕುಮಾರ್ ಅವರು ಸುಮಾರು 3 ವರ್ಷದ ಹಿಂದೆಯೇ ಆಗಬೇಕಾಯಿತು. ಕಾರಣಾಂತರಗಳಿಂದ ಅಲ್ಲಿ ಒಂದು ಶಾಸಕಾಂಗ ಪಕ್ಷದ ನಾಯಕರುಗಳು ಮತ್ತು ರಾಷ್ಟ್ರ ಮಟ್ಟದ ನಾಯಕರುಗಳು ಅಡಚಣೆಗಳಿಂದ ಕಾರಣದಿಂದ ನಿಂತೋಯ್ತು. ಈಗ ಶಿವಕುಮಾರ್ ಜಿಯವರಿಗೆ ಈಗ ಮುಖ್ಯಮಂತ್ರಿ ಆಗಲಿಕ್ಕೆ ಒಂದು ದೊಡ್ಡ ಯೋಗ. ಯಾಕೆಂದರೆ ನಾವು ಒಕ್ಕಲಿಗ ಸಮುದಾಯ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಶಕ್ತಿ ಇದೆ. ಆ ಶಕ್ತಿ ಕೆದರಿದ್ರೆ, ನಾವೇನಾರ ಕೆರಳಿದ್ರೆ ಯಾವ ಸರ್ಕಾರನೂ ಉಳಿಯಲ್ಲ. ಶಿವಕುಮಾರ್ಗೆ ಯಾವುದೇ ಕಾರಣದಿಂದ ಏನಾರ ನಿಲ್ಲಿಸಿದ್ರೆ, ಈ ಸಲ ಮುಖ್ಯಮಂತ್ರಿ ಆಗಲಿಕ್ಕೆ ಏನಾರ ತೊಂದರೆ ಕೊಟ್ಟರೆ ಸಮುದಾಯ ಒಂದೇ ಅಲ್ಲ, ಇಡೀ ರಾಜ್ಯದ ಯುವ ನೇತಾರರು, ಯುವಕರು, ವಿದ್ಯಾರ್ಥಿಗಳು, ಕಾರ್ಮಿಕರು, ಸಂಘಟಕರು ಎಲ್ಲ ಒಂದಾಗಿ ಯಾವ ಜಾತಿ ಜನಾಂಗ ಅನ್ನದೆ ಒಗ್ಗಟ್ಟಿನಿಂದ ಇಡೀ ರಾಜ್ಯನೇ ಪುಡಿ ಹಬ್ಬಿಸ್ತಕ್ಕಂಥ ಒಂದು ಶಕ್ತಿಯನ್ನು ಶಿವಕುಮಾರ್ ಅಭಿಮಾನಿಗಳು ಈ ರಾಜ್ಯದಲ್ಲಿ ಕಂಡಿದ್ದಾರೆ. ಅದಕ್ಕೋಸ್ಕರ ಗೌರವದಿಂದ AICC ಅವರೇ, ರಾಷ್ಟ್ರ ಮಟ್ಟದವರಾಗಲಿ ರಾಜ್ಯ ಮಟ್ಟದಲ್ಲವರೇ ಸಿದ್ದರಾಮಯ್ಯನವರಿಗೆ ಕೈ ಮುಗಿದು ಕೇಳ್ಕೊತೀವಿ, ಇದೊಂದು ಸಲ ಈ ತಾಲೂಕಿಗೆ ಒಂದು ದೊಡ್ಡ ಶಕ್ತಿ ಬರಲಿ, ಈ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ ಬರಲಿ, ಬಡವರ ಬಗ್ಗೆ ಅನುಕಂಪ. ಯಾಕೆಂದರೆ ದುಡಿದಿದ್ದಾನೆ, ಅನೇಕ ಹೋರಾಟಗಳು ಮಾಡಿದ್ದಾನೆ, ಒಂದು ಶಕ್ತಿ ಇದೆ. ಸುಮಾರು 6 ವರ್ಷಗಳ ಕಾಲ KPCC ಅಧ್ಯಕ್ಷರಾಗಿದ್ದಾರೆ. ಮತ್ತು ಎಲ್ಲ ಸಂಘಟನೆಗಳನ್ನು ಇವತ್ತು ಅಲ್ಪಸಂಖ್ಯಾತರು ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, SC STಗಳು ಇರ್ಬೋದು, ಎಲ್ಲ ಸಮುದಾಯಕ್ಕೆ ಯಾವುದೇ ಒಂದು ತೊಂದರೆ ಕೊಡದೆ ಒಂದು ಗತ್ತನ್ನು ಈ ರಾಜ್ಯದಲ್ಲಿ ತೋರಿಸ್ಕೊಂಡು ಬಂದಿದ್ದಾರೆ. ಒಂದು ಮ್ಯಾಗ್ನೆಟ್. ಈ ಮ್ಯಾಗ್ನೆಟ್ಟು ಈ ರಾಜ್ಯದಲ್ಲಿ 1 ವರ್ಷ ಆಗಲಿ 2 ವರ್ಷ ಆಗಲಿ ದಯಮಾಡಿ ಅವನಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು. ಈ ಒಂದು ನಾಡು ಕಂಡಂಥ ಒಂದು ಭಾಳ ಆಸೆ ಇದೆ. ಇವತ್ತು ಎಲ್ಲ ಮಠಾಧಿಪತಿಗಳು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಎಲ್ಲ ಮಠಾಧಿಪತಿಗಳು ಶಿವಕುಮಾರ್ ಆಗಬೇಕು ಅಂತ ಬಯಸ್ತಿದ್ದಾರೆ. ಎಲ್ಲ ಧಾರ್ಮಿಕ ಬಂಧುಗಳೆಲ್ಲ, ಮುಸ್ಲಿಮ್ಸು, ಇತರೆ ಎಲ್ಲ ಧಾರ್ಮಿಕ ಬಂಧುಗಳು ಮತ್ತು ಸ್ವಾಮೀಜಿಗಳು ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಈಗ ನಮ್ಮ ಸ್ವಾಮೀಜಿ ಹೇಳಿದ್ದಾರೆ, ನಮ್ಮ ಸಮುದಾಯದ ಸ್ವಾಮೀಜಿ ಹೇಳಿದ್ದಾರೆ, ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೆ ನೀನೇನಾರ ಪೈಯಿಂದ ಅಂದ್ಕೊಂಡು ಹೋಗಿ ಶಿವಕುಮಾರ್ ಅವ್ರಿಗೆ ಏನಾರು ತಪ್ಪಿಸಿದ್ರೆ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ, ದೊಡ್ಡ ಅಹಿತಕರವಾದಂಥ ಘಟನೆಗಳಾಗ್ತದೆ. ನೀನೇ ಇದಕ್ಕೆ ಜವಾಬ್ದಾರಿ ಆಗಬೇಕಾಗುತ್ತೆ. ಈಗ ಹೈಕಮಾಂಡ್ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿದ್ರೆ ಕೊಡ್ತಾ ಇದ್ದಾರೆ. ಮುಂದೆ ಡಿ.ಕೆ. ಶಿವಕುಮಾರ್ ಅವರಿಗೆ ಆ ಸ್ಥಾನವನ್ನು ಕೊಡಬಹುದು ಅಂತಲ್ಲ, ಈಗಾಗಲೇ ಅವರು ಚಿತಾವಣೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಶಾಸಕ ಸಭೆಯಲ್ಲಿ ಅವರು ಆಯ್ಕೆ ಆಗಬೇಕು, ನಮಗೆ ಆ ಬೆಂಬಲ ಬೇಕು, ಈ ಬೆಂಬಲ ಬೇಕು ಅಂತ. ಪರಮೇಶ್ಜಿಯವರು, ನಾವೇನು ಪರಮೇಶ್ಜಿಯವರು ಆಗಬೇಕು ಅಂತ ಏನು ನಾವು ಬಯಸ್ತಕ್ಕಂಥದ್ದಲ್ಲ. ಅವರೂ ಆಗಲಿ, ಇವರೂ ಆಗಲಿ, ಸಿದ್ದರಾಮಯ್ಯನೂ ಆಗಲಿ, ಇದು ಒಂದು ಪಕ್ಷ, ರಾಷ್ಟ್ರೀಯ ಪಕ್ಷ. ಏಕತೆಗಾಗಿ ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಒಂದು ಶಕ್ತಿಯನ್ನು ಇರ್ತಕ್ಕಂಥ ಈ ರಾಷ್ಟ್ರದಲ್ಲಿ ಬೆಳೀಲಿ. ಯಾಕೆಂದರೆ ಎಲ್ಲ ಹಿಂದುಳಿದ ವರ್ಗಕ್ಕೆ ಒಂದು ಸಾಧನೆ ಇರ್ತಕ್ಕಂಥ ಪಕ್ಷ. ಶಿವಕುಮಾರ್ ಆಸೆನ ಇವರು ಬಗೆಹರಿಸ್ಬೇಕು. ಶಿವಕುಮಾರ್ 3 ವರ್ಷಗಳಿಂದ ಒಂದು ಕನಸನ್ನು ಕಂಡುಕೊಂಡ್ಬಂದಿದ್ದಾನೆ. ಇವತ್ತು ಸೂರ್ಯ ಅವರು, DK ಸುರೇಶ್ ಅವರು ಮಾಡದೇ ಇರ್ತಕ್ಕಂಥ ಅಣ್ಣನ ಕೈಲಿ ಆಗದೇ ಇರ್ತಕ್ಕಂಥ ಕೆಲಸಗಳನ್ನ ಈ ತಾಲೂಕಿನಲ್ಲಿ ನಿಂತು ಸ್ವಯಂವಾಗಿ ಇವತ್ತೆಲ್ಲ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಆಗ್ತಕ್ಕಂಥ ಕೆಲಸ ಕಾರ್ಯಗಳು, ಕಾಮಗಾರಿಗಳನ್ನ ಇವತ್ತೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಣ್ಣ ತಮ್ಮ, ಈ ರಾಜ್ಯದಲ್ಲಿ ನೀವು 2 ವರ್ಷ ಆದರೂ ಕೊಟ್ಟು ನಿಮ್ಮ ಪಕ್ಷಕ್ಕೆ ಮುಂದಕ್ಕೆ 28ಕ್ಕೆ ಮತ್ತೆ ಸರ್ಕಾರ ಬರಬೇಕಾದ್ರೆ ಇಲ್ಲ ಒಡೆದು ಚೂರಾಗೋಯ್ತದೆ ಕಾಂಗ್ರೆಸ್ಸು. ಭಾಳ ಯೋಚನೆ ಮಾಡಿ ಶಿವಕುಮಾರ್ಗೆ ಏನಾದರೂ ತಪ್ಪಿಸಿದ್ರೆ ಈ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಉಳಿಯಲ್ಲ. ನೀವು ಉಳಿಬೇಕಾದ್ರೆ ಮುಂದೆ ಇವರಿಗೆ ಒಂದು ಪಕ್ಷದಲ್ಲಿ ಅಧಿಕಾರವನ್ನು ಕೊಡಬೇಕು ಅಂತ ಹೇಳಿ ನಾನು ಈ ತಾಲೂಕಿನ ಜನತೆ ಪರವಾಗಿ, 6 ಕೋಟಿ ಕನ್ನಡಿಗರ ಪರವಾಗಿ ಒಂದು ಕಾಂಗ್ರೆಸ್ ಪಕ್ಷ ಛಿದ್ರಿ ಆಗಬಾರ್ದು, ಒಡೆದೋಗಬಾರ್ದು. ಮಡಿಕೆ ಥರ ಇಲ್ಲಿ ಚೂರು ಆಗೋದ್ರೆ ನೀವು ಇನ್ನು 25 ವರ್ಷ ಆದರೂ ನೀವು ಕಾಂಗ್ರೆಸ್ ಬರೋಕ್ಕಾಗಲ್ಲ. ಹೊಂದಾಣಿಕೆ ಮಾಡ್ಕೊಂಡು ಹೋಗಿ. ಸಿದ್ದರಾಮಯ್ಯನವರೇ ನಿಮ್ಮ ಕೈ ಮುಗಿತೀವಿ, ಪರಮೇಶ್ವರ್ ಅವರಿಗೆ ನಿಮ್ಮ ಕೈ ಮುಗಿತೀವಿ. ದಯಮಾಡಿ ಎಲ್ಲ ಒಗ್ಗಟ್ಟಿಂದ ಹೋಗಿ ಅವ್ನಿಗೆ 2 ವರ್ಷ ಕೊಟ್ಬಿಡಿ, ಏನಾರು ಆಗಲಿ. ದೊಡ್ಡಮಾರೇಗೌಡ ಅಂತ, ನಾನು ಸಮಾಜ ಸೇವಕ. ಇವರು ಸಮಾಜ ಸೇವಕರು. ಆಯಿತು. ಶಿವಕುಮಾರ ಸ್ವಾಮೀಜಿಯವರಿಗೆ ಈಗ ಯಾವುದೇ ಕಾರಣಕ್ಕೂ ತಪ್ಪಿಸೋಕ್ಕೂ ನಮಗೆ ನಾವು ಈ ತಾಲೂಕಿನಲ್ಲಿ ಕಾಣ್ತಾ ಇರೋದು ಸುಮಾರು ದಿನದಿಂದ ಬಡವ್ರ ಬಗ್ಗರಿಗೆಲ್ಲ ಸಹಾಯ ಮಾಡಿಕೊಂಡು ಪ್ರತಿಯೊಂದು ಹಳ್ಳಿಗೂ ಏನು ಬೇಕೋ ಅದನ್ನೆಲ್ಲ ಸೌಕರ್ಯ ಮಾಡಿಕೊಂಡು, ಯಾವ ಭೂಮಿಲೂ ಯಾವ ಊರಿಗೋದ್ರೂ ಕಾಂಕ್ರೀಟ್, ಯಾವ ಊರಿಗೋದ್ರೂ ನೆಲ್ಲಿ, ಯಾವ ಊರಲ್ಲಿ ಯಾರ ನೋಡಿ ಇವತ್ತು ಎಲ್ಲಾರ ಹೋಗಿ ನೋಡಿರಿ, ಯಾವ ಇದರಲ್ಲೂ ಮಣ್ಣು ರೋಡು ಅನ್ನೋದು ಒಂಚೂರು ಇದೆ. ಆ ಥರದಲ್ಲಿ ಮಾಡಿಕೊಟ್ಟವ್ರೆ. ಅಭಿವೃದ್ಧಿ ಮಾತ್ರ ಭಾರಿ ಇದಾಗಿ ಮಾಡವ್ರೆ. ನಾವು ಎಲ್ಲ ಕನಸು ಕಾಣ್ತಾ ಇರೋದೇನು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಆಗೋದು ಒಂದು ಕನಸು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.